ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಫ್ರೆಂಡ್ಸ್, ನಾವು ಇವತ್ತು ಫ್ರಂಟ್ ಬೆಲ್ಟ್ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀವಿ. ಇದರಲ್ಲಿ ಯಾರೂ ಸಹ ಮಿಸ್ ಮಾಡ್ದೇ ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ತುಂಬ ನಿಧಾನವಾಗಿ ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ನೀವು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀವಿ. ಕಟ್ಟಿಂಗ್ ಮಾಡಿದ್ರ ಮೇಲೆ ಈ ಬ್ಲೌಸು ತುಂಬ ಈಸಿ ಸ್ಟಿಚ್ ಮಾಡೋದಕ್ಕೆ. ಯಾರಾದರೂ ವೇರ್ ಮಾಡಿದಾಗ ನೋಡಿದಾಗ ಅಥವಾ ಬೇರೆ ವಿಡಿಯೋ ನೋಡಿದಾಗ ನಿಮಗೆ ಸ್ಟಿಚ್ ಮಾಡೋದಕ್ಕೆ ತುಂಬ ಕಷ್ಟನೇನೋ ಅಂತ ಅನಿಸ್ಬೋದು. ಆದರೆ ಈ ವಿಡಿಯೋನ ನೀವು ನೋಡಿದಾಗ ಅದೇ ರೀತಿ ನೀವು ಕಟ್ಟಿಂಗನ್ನು ಮಾಡಿಕೊಂಡಾಗ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀವಿ. ಫ್ರಂಟ್ ಬೆಲ್ಟ್ ಬ್ಲೌಸ್ ಇದು ನಾವೀಗ ಮೈ ಉದ್ದನ ತಗೊಳ್ತಿದ್ವಿ. ಮೈ ಉದ್ದ ಬಂದುಬಿಟ್ಟು 14 ಇಂಚಿದೆ. 14 ಇಂಚಿಗೆ 1 ಇಂಚ್ ಸೇರಿಸಿ 15 ಇಂಚು ಇಟ್ಕೊಳ್ತಿದ್ವಿ. ಇದು ಫ್ರಂಟಲ್ಲಿ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ನಾನು ಹಿಂದಿನ ಬ್ಲೌಸಲ್ಲಿ ಹೇಳ್ಕೊಟ್ಟ ಹಾಗೆಯೇ ನೀವು ಫ್ರಂಟಲ್ಲಿ 1 ಇಂಚು ಇಟ್ಕೊಳ್ಳೋದು, ಎಕ್ಸ್ಟ್ರಾ ಬೇಡ. ಸೇಮ್ ನೀವು ಬ್ಯಾಕಲ್ಲಿ ಎಷ್ಟು ಉದ್ದ ಇಟ್ಕೊಳ್ತಿರೋ ಅಂದರೆ 14 ಇಂಚು ಪ್ಲಸ್ 1 ಇಂಚು ಉದ್ದ, ಅದೇ ರೀತಿಯೇ ನೀವು ಫ್ರಂಟು ಬ್ಯಾಕು ಎರಡೂ ಕಡೆ ಸೇಮ್ ಇಟ್ಕೊಬೇಕು. ಇದು ಪ್ರಿನ್ಸ್ ಕಟ್ ಬ್ಲೌಸ್ ಆಗಿರೋದ್ರಿಂದ ಫ್ರೆಂಡ್ಸ್ ನೋಡಿ, ನಾವೀಗ ಫ್ರಂಟು ಬ್ಯಾಕು ಎರಡನ್ನೂ ಕಟ್ ಮಾಡಿ ಒಂದ್ರ ಮೇಲೆ ಒಂದು ಜಾಯಿಂಟ್ ಮಾಡ್ಕೊಂಡ್ವಿ. ಇದರಲ್ಲಿ ನಾವು ಫ್ರಂಟ್ ಕಟ್ಟಿಂಗು ಡಿಸೈನರ್ ಆಗಿ ಬಂದಿರುತ್ತೆ ನೋಡಿ. ಇದು ಮುಂದೆ ಫ್ರಂಟ್ ಇಲ್ಲದೆ ಇರೋದಕ್ಕಾಗಿ ನಾವು 1 ಇಂಚು ಎಕ್ಸ್ಟ್ರಾ ಇಟ್ಕೊಳ್ಳಲ್ಲ. ಕರೆಕ್ಟಾಗಿ ನಾವು ಬ್ಯಾಕು ಫ್ರಂಟು ಕಟ್ ಮಾಡ್ತೀವಿ ನೋಡಿ. ಈಗ ಕಟ್ಟಿಂಗ್ ಆಗಿದೆ. ಈಗ ನಾವು ಸ್ಟಾರ್ಟಿಂಗ್ ಹಾಕೋಣ. ಈಗ ನಾವು ಫ್ರಂಟಲ್ಲಿ ನಾವು ಶೋಲ್ಡರು ಮತ್ತು ಕುತ್ತಿಗೆನ ಎರಡನ್ನೂ ಸೇರಿಬಿಟ್ಟು 7 ಇಂಚ್ ಇಟ್ಕೊಳ್ತಾ ಇದ್ದೀವಿ. ಇದು ನನ್ನ ಬ್ಲೌಸ್ ಆಗಿರೋದ್ರಿಂದ ನನಗೆ 32 ಸೈಜು ಎದೆ ಸುತ್ತಳತೆ ನನ್ನ ಬ್ಲೌಸು. ಹಾಗಾಗಿ ಶೋಲ್ಡರು ಮತ್ತು ಹಾರ್ಮೋಲ್ ಬಂದುಬಿಟ್ಟು 7 ಇಂಚ್ ಇಟ್ಕೊಂಡಿದ್ದೀವಿ. ಹಾರ್ಮೋಲ್ ಬಂದು 7 ಇಂಚು, ಶೋಲ್ಡರ್ ಬಂದು 7 ಇಂಚು. ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಈಗ ನಾವು ಕುತ್ತಿಗೆ ಅಗಲವನ್ನು ತಗೊಬೇಕು. ಅದಕ್ಕೂ ಮೊದಲು ನಾವೀಗ ಬ್ಯಾಕು ಫ್ರಂಟು ಈ ರೀತಿ ಹಾರ್ಮೋಲ್ ಶೇಪನ್ನು ಕೊಟ್ಕೊಬೇಕು ನೋಡಿ. ಈಗ 3 ಇಂಚು ಕುತ್ತಿಗೆ ಅಗಲ ಕರೆಕ್ಟಾಗಿ ಇಟ್ಕೊಳ್ಳಿ. 3 ಇಂಚು ಕುತ್ತಿಗೆ ಅಗಲ, ಹಾಗೆ 7 ಇಂಚು ಕುತ್ತಿಗೆಯ ಮುಂಭಾಗದ ಉದ್ದ. ನಾನು ನನ್ನ ಬ್ಲೌಸಲ್ಲಿ ಎಷ್ಟಿದೆ ನೋಡೋದಕ್ಕೆ ಹೇಳಿದೆ. ಇವಾಗ ಮಾರ್ಕು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನೋಡಿ. ಫ್ರಂಟು ಡೀಪು 7 ಇಂಚು, ಹಾಗೆ ಫ್ರಂಟು ಕುತ್ತಿಗೆ ಅಗಲ ಬಂದುಬಿಟ್ಟು 3 ಇಂಚು. ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ಈ ಬ್ಲೌಸು ಫ್ರಂಟಲ್ಲಿ ನೀವು ಮಾರ್ಕನ್ನು ಚೆನ್ನಾಗಿ ಮಾಡಿ ಕಟ್ ಮಾಡಿದ್ರಿ ಅಂದರೆ ಸ್ಟಿಚ್ ಮಾಡೋದು ತುಂಬ ಈಸಿ ನೋಡಿ. ಈಗ 2.5 ಇಂಚಿಗೆ ಈ ರೀತಿ ಒಂದು ಪಾಯಿಂಟನ್ನು ತಗೊಳ್ಳಿ. ಹಾರ್ಮೋಲ್ ಕಡೆಯಿಂದ 2.5 ಇಂಚಿಗೆ, ಕುತ್ತಿಗೆ ಅಗಲದ ಕಡೆಯಿಂದ ಆದರೆ 1.5 ಇಂಚಿಗೆ ಮಾರ್ಕ್ ಮಾಡಿ. ನಾವು ಹಾರ್ಮೋಲಿಂದನೇ ತಗೊಳೋದ್ರಿಂದ 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ತಾಯಿದ್ದೀವಿ. ಉದ್ದ ಬಂದುಬಿಟ್ಟು ನಾವು ಇವಾಗ ಕುತ್ತಿಗೆಯ ಶೇಪ್ ಇರುತ್ತಲ್ಲ, ಅಲ್ಲಿ ನಾವು ಒಂದು ಶೇಪ್ ತಗೋಬೇಕು. ಅಲ್ಲಿ 3.5 ಇಂಚಿಗೆ ಒಂದು ಪಾಯಿಂಟ್ ಮಾಡ್ತಾಯಿದ್ದೀವಿ. ನಿಮಗೆ ಇನ್ನೂ ಡೀಪ್ ಬೇಕು ಅನಿಸಿದ್ರೆ ನೀವು ತಗೋಬೋದು, ಇನ್ನೂ ಅರ್ಧ ಇಂಚು ಜಾಸ್ತಿ ನೋಡಿ. 3.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ಕೊಳ್ಳಿ ನೋಡಿ. ಈಗ ಒಂದು ಶೇಪನ್ನು ಹಾಕ್ಕೊಳ್ಳಿ. ತುಂಬ ನೀಟಾಗಿ ನಿಧಾನವಾಗಿ ಹೇಳ್ಕೊಟ್ಟಿದ್ದೀವಿ ನೋಡಿ. ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಈಗ ಹೀಗೆ ಸೇರಿಸಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ. ಈ ಫ್ರಂಟಲ್ಲಿ ನೀವು ಈ ರೀತಿ ನಿಧಾನವಾಗಿ ನೀವು ಶೇಪ್ ನೋಡಿ, ಈ ರೀತಿ ಒಂದು ಸ್ಕೇಲಲ್ಲಿ ಗೆರೆ ಹಾಕ್ಕೊಳ್ಳಿ. ಆ ಉದ್ದ ಬಂದುಬಿಟ್ಟು 4.5 ಇಂಚು. ನೀವು ಇನ್ನೂ ಜಾಸ್ತಿ ಬೇಕಾದರೂ ಇಟ್ಕೊಬೋದು ಹೈಟ್ ಇದ್ದೀರಾ ಅಂತಂದರೆ. ನನ್ನ ಅಳತೆಗೆ ಇದು ಕರೆಕ್ಟ್ ಇತ್ತು, ಆದರೆ ಇನ್ನೂ ಒಂಚೂರು ಬೇಕು ಅಂತ ನಂಗೆ ಅನ್ನಿಸ್ತಾ ಇತ್ತು ನೋಡಿ. ನಾಲ್ಕೂವರೆಗೆ 5.5 ಮಾರ್ಕ್ ಆಗಿತ್ತು, ನಾವು 4.5 ಕರೆಕ್ಟ್ ಮಾಡ್ಕೊಂಡ್ವಿ ನೋಡಿ. ಈ ರೀತಿ ಒಂದು ಶೇಪನ್ನು ಕೊಟ್ಕೊಳ್ಳಿ. ಕೊನೆಗೆ ನೀವು ಬ್ಲೌಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಬೇಕು. ವಿಡಿಯೋಕ್ಕೊಂದು ಲೈಕ್ ಕೊಡಬೇಕು ಫ್ರೆಂಡ್ಸ್. ಈ ಬ್ಲೌಸನ್ನು ನಮಗೆ ತುಂಬ ಜನ ಕಮೆಂಟ್ ಮಾಡಿದರು, ಈ ರೀತಿ ಬ್ಲೌಸು ಸ್ಟಿಚ್ ಮಾಡಿದ್ದು ಹೇಳ್ಕೊಡಿ ಅಂತೇಳ್ಬಿಟ್ಟು. ನಿಮಗೋಸ್ಕರ ನಾವು ಸ್ಟಿಚ್ ಮಾಡೋದು ಹೇಳ್ಕೊಟ್ಟಿರೋದು. ಹಾಗಾಗಿ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕನ್ನು ಕೊಡಬೇಕು. ಈಗ ಪ್ರಿನ್ಸ್ ಕಟ್ ಕೊಟ್ಕೊಬೇಕು ನೋಡಿ. ಪ್ರಿನ್ಸ್ ಕಟ್ಟು ಸ್ಟಾರ್ಟಿಂಗಿಂದ 5 ಇಂಚಿಗೆ ನೀವು ಮಾರ್ಕ್ ಮಾಡಿಕೊಂಡು 1 ಇಂಚು ಈ ರೀತಿ ಶೇಪ್ ಕೊಡೋದಕ್ಕೆ ಮಾರ್ಕ್ ಮಾಡಿ ಈ ರೀತಿ ಶೇಪನ್ನು ಕೊಡಬೇಕು ಫ್ರೆಂಡ್ಸ್. ನಾವು ಇನ್ನೊಂದು ಬ್ಲೌಸು ಇದೇ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ. ಅದರಲ್ಲಿ ಇನ್ನೂ ನಿಮಗೆ ನಾನು ಕಟ್ಟಿಂಗ್ನ ಒಂದು ವಿಡಿಯೋ, ಸ್ಟಿಚಿಂಗಿನ ಒಂದು ವಿಡಿಯೋ ಎಕ್ಸ್ಟ್ರಾ ಮಾಡ್ತೀನಿ.
ಈ ವಿಡಿಯೋದಲ್ಲಿ ಏನು ಅರ್ಥ ಆಗಿಲ್ಲ ನನಗೆ ಕಮೆಂಟ್ ಮಾಡಿ. ಹಾಗೆ ಹೆಚ್ಚೆಚ್ಚು ಜನ ಲೈಕ್ ಮಾಡಿದರೆ ನಾನು ಕಟ್ಟಿಂಗು ಮತ್ತು ಸ್ಟಿಚಿಂಗು ಬೇರೆ ಬೇರೆ ವಿಡಿಯೋದಲ್ಲೇ ಹಾಕ್ತೀವಿ. ನೋಡಿ ಆರ್ಮೋಲ್ ಈ ರೀತಿ ಫ್ರಂಟು ಬ್ಯಾಕು ಎರಡನ್ನೂ ಕಟ್ ಮಾಡ್ಕೊಳ್ಳಿ. ನಂತರ ಒಂದು ಪೀಸನ್ನು ತಕ್ಕೊಳ್ಳಿ. ನೋಡಿ ಈ ರೀತಿ ಎಕ್ಸ್ಟ್ರಾ ತಕ್ಕೊಳ್ಳಿ, ಯಾಕಂದರೆ ಒಬ್ಬೊಬ್ಬರು ಮಿಸ್ ಮಾಡಿ ಕಟ್ ಮಾಡಿಬಿಡ್ತಾರೆ. ಈಗ ಫ್ರಂಟ್ ಪಾರ್ಟಲ್ಲಿ ಕಟ್ಟಿಂಗ್ ಮಾಡೋದು ನೋಡಿ. ಈ ರೀತಿ ಫಸ್ಟು ಈ ರೀತಿ ಸ್ಟಾರ್ಟಿಂಗ್ ಕಟ್ ಮಾಡ್ಕೊಳ್ಳಿ. ತುಂಬ ನಿಧಾನವಾಗಿ ಕಟ್ಟಿಂಗನ್ನು ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಫ್ರಂಟ್ ಪಾರ್ಟು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಆದರೆ ಈ ಬ್ಲೌಸು ನೀವು ನ್ಯೂ ಟ್ರೆಂಡ್ ಆಗಿರೋದ್ರಿಂದ ನೀವು ಕಸ್ಟಮರ್ ಹತ್ರ ಜಾಸ್ತಿ ಅಮೌಂಟನ್ನು ತಗೋಬೋದು. ನೋಡಿ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಕುತ್ತಿಗೆ ಅಗಲ ಬಂದುಬಿಟ್ಟು 3 ಇಂಚು, ಕುತ್ತಿಗೆ ಅಂದರೆ ಫ್ರಂಟ್ ಉದ್ದ ಬಂದುಬಿಟ್ಟು 7 ಇಂಚು. ಹಾಗೆ ಈ ಶೇಪು ಒಂದು 4.5 ಕೊಟ್ಟಿದ್ದೀವಿ. ಈಗ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಪ್ರಿನ್ಸ್ ಕಟ್ ಶೇಪನ್ನು ಕಟ್ ಮಾಡ್ತಾಯಿದ್ದೀವಿ. ನೋಡಿ ಈ ರೀತಿ. ಈಗ ಎಕ್ಸ್ಟ್ರಾ 1 ಇಂಚ್ ಇದೆಯಲ್ವಾ, ಇದನ್ನು ಕಟ್ ಮಾಡಿ ತೆಗಿಬೇಕು. ಇದಕ್ಕೆ ನಾವು ಕಪ್ಸು ಸಮೇತ ಹಾಕಿ ಸ್ಟಿಚ್ ಮಾಡ್ಬೋದು. ನನಗೆ ಕಪ್ಸು ಇಷ್ಟ ಆಗಲ್ಲ, ಹಾಗಾಗಿ ನಾನು ಕಪ್ಸನ್ನು ಕೊಟ್ಟಿಲ್ಲ. ಕಪ್ಸ್ ಬೇಕು ಅನ್ನೋರು ಕಪ್ಸನ್ನು ಹಾಕೊಬೋದು. ಈ ಬ್ಲೌಸು ಲೆಹಂಗಕ್ಕೆ ತುಂಬ ಚೆನ್ನಾಗಿರುತ್ತೆ, ಸ್ಯಾರಿಗಿಂತ ಲೆಹಂಗಕ್ಕೆ ತುಂಬ ಚೆನ್ನಾಗಿರುತ್ತೆ. ಲೆಹಂಗಕ್ಕೆ ಸ್ಟಿಚ್ ಮಾಡ್ಬೋದು ಯಾರಾದರೂ, ಯಾಕಂದರೆ ನೆಟೆಡ್ ವೇಲನ್ನು ಹಾಕಿದ್ರೆ ಲೆಹಂಗಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ರೆಂಡ್ಸ್, ಹೇಗೆ ಬಂದಿದೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ, ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ವಿಡಿಯೋ ಇನ್ನೂ ಸ್ಕಿಪ್ ಮಾಡ್ದೇ ಪೂರ್ತಿ ನೋಡಿ, ಸ್ಟಿಚ್ ಮಾಡಿರೋದನ್ನು ಹೇಳ್ಕೊಟ್ಟಿದ್ದೀವಿ. ಹಾಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ನಾವು ಕ್ಯಾನ್ವಾಸ್ ಮೇಲೆ ನಾವು ಕಟ್ಟಿಂಗ್ ಮಾಡಿರೋದನ್ನು ಟ್ರೇಸ್ ಮಾಡ್ಕೊಬೇಕು. ಟ್ರೇಸ್ ಮಾಡಿಕೊಂಡ್ರೆ ಕ್ಯಾನ್ವಾಸ್ ಹಾಕಿದ್ರೆ ತುಂಬ ನೀಟಾಗಿ ಬರುತ್ತೆ ಸ್ಟಿಚಿಂಗು. ಕ್ಯಾನ್ವಾಸ್ ಹಾಕಿ, ಇಂಪಾರ್ಟೆಂಟಾಗಿ ಕ್ಯಾನ್ವಾಸನ್ನು ಈ ಡಿಸೈನಿಗೆ ಯೂಸ್ ಮಾಡಿ. ಹಾಗೆ ನಾನು ನೆಕ್ಸ್ಟು ಇನ್ನೊಂದು ಬ್ಲೌಸನ್ನು ಕಟ್ಟಿಂಗೇ ಬೇರೆ ಸ್ಟಿಚಿಂಗೇ ಬೇರೆ ಹೇಳ್ಕೊಡ್ತೀನಿ. ಇವತ್ತು ತುಂಬ ಅರ್ಜೆಂಟ್ ಇರೋದ್ರಿಂದ, ನಾಳೆನೇ ಹಬ್ಬ ಆಗಿರೋದ್ರಿಂದ ನಾವು ಒಂದೇ ವಿಡಿಯೋದಲ್ಲಿ ಕಟ್ಟಿಂಗ್ ಸ್ಟಿಚಿಂಗ್ ಎರಡನ್ನೂ ಹೇಳ್ಕೊಟ್ಟಿದ್ದೀವಿ. ಇದರಲ್ಲಿ ಏನೇ ಅರ್ಥ ಆಗಿಲ್ಲ ಅಂದರೂ ನೀವು ಕಮೆಂಟ್ ಮಾಡ್ಬೋದು. ನಾನು ಅದ್ರ ಮೇಲೇ ಫೋಕಸ್ ಮಾಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಯಾವುದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂತ ಹೇಳಿ ನಮಗೆ ಹೇಳ್ಕೊಡಿ. ಎಲ್ಲರೂ ಸಹಿತ ಈ ಬ್ಲೌಸನ್ನು ಸ್ಟಿಚ್ ಮಾಡಬೇಕು, ಕಸ್ಟಮರ್ ಹತ್ರ ಜಾಸ್ತಿ ಅಮೌಂಟ್ ತೊಗೋಬೇಕು ಅಂತ ನನಗೆ ಒಂದು ಆಸೆ. ಯಾಕಂದರೆ ಯಾರೆಲ್ಲ ಟೈಲರ್ಸ್ ಇರ್ತೀವಿ, ಬರೀ ಒಂದೇ ಪ್ಯಾಟ್ರನ್ ಹೊಲಿತಾ ಇರಬಾರ್ದು. ನಮಗೂ ಡಿಮ್ಯಾಂಡ್ ಬರಬೇಕು ಅಂದರೆ ನಾವು ಹೊಸ ರೀತಿ ಪ್ಯಾಟ್ರನನ್ನು ಸ್ಟಿಚ್ ಮಾಡಬೇಕು. ನೋಡಿ, ಕ್ಯಾನ್ವಾಸ್ ಪೇಪರು ಮತ್ತು ಲೈನಿಂಗ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಬೇಕು. ನೋಡಿ ಈ ರೀತಿ ನೀವು ಐರನ್ ಬೇಕಾದರೂ ಮಾಡ್ಕೊಬೋದು, ಇಲ್ಲಾಂದರೆ ಸ್ಟಿಚಿಂಗ್ ಬೇಕಾದ್ರೂ ಮಾಡ್ಬೋದು. ಕಾಟನ್ ಲೈನಿಂಗ್ ಆಗಿರೋದ್ರಿಂದ ಐರನ್ನು ಅಂಟೋದಿಲ್ಲ, ಹಾಗಾಗಿ ಗುಂಡ್ಪಿನ್ನನ್ನು ಹಾಕ್ಕೊಂಡು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ನಿಮಗೆಲ್ಲ ಕರೆಕ್ಟಾಗಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳಿ. ಮತ್ತು ಯಾವುದು ಸ್ವಲ್ಪ ಸ್ಪೀಡ್ ಆಯಿತು ಗೊತ್ತಾಗಿಲ್ಲ ಅನ್ನೋದು ಸಹಿತ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ 1-2 ದಿವಸದಲ್ಲಿ ಮಧುಬಾಲ ಬ್ಲೌಸು ಸಹ ಸ್ಟಿಚಿಂಗು ಕಟ್ಟಿಂಗು ವಿಡಿಯೋ ಹಾಕ್ತೀವಿ. ನೀವು ಈ ವಿಡಿಯೋಕ್ಕೆ ಸಪೋರ್ಟ್ ಮಾಡಿದ್ರೆ ನಾವು ಆ ಬ್ಲೌಸು ಸ್ಟಿಚಿಂಗು ಕಟ್ಟಿಂಗು ಹಾಕ್ತೀವಿ ಫ್ರೆಂಡ್ಸ್. ಯಾಕಂದರೆ ನಮಗೆ ಕಸ್ಟಮರ್ ಬಟ್ಟೆ ತುಂಬ ಇರುತ್ತೆ, ಅದನ್ನು ಬಿಟ್ಬಿಟ್ಟು ನಾವು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇರ್ತೀವಿ. ಹಾಗಾಗಿ ನಿಮ್ಮದೊಂದು ಲೈಕು ನಮಗೆ ಒಂದು ಮೋಟಿವೇಶನ್ ಆಗಿರುತ್ತೆ. ನೋಡಿ, ಈಗ ಮೇನ್ ಫ್ಯಾಬ್ರಿಕ್ಕು ಮೇಲೆ ಇಟ್ಬಿಟ್ಟು ಲೈನಿಂಗು ಮತ್ತು ಕ್ಯಾನ್ವಾಸ್ ಅಂಟಿಸ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಬಿಟ್ಟು ಸ್ಟಿಚ್ ಮಾಡಬೇಕು. ಫ್ರಂಟ್ ಒಂದೇ ಸ್ವಲ್ಪ ತ್ರಾಸು ಅನಿಸುತ್ತೆ. ಫ್ರಂಟು ಸ್ಟಿಚ್ ಮಾಡ್ಕೊಂಬಿಟ್ರಿ ಅಂದರೆ ನೀವು ಈಸಿಯಾಗಿ ಬ್ಲೌಸ್ ಹೊಲಿಬೋದು. ಲೆಹಂಗಕ್ಕೆ ನೀವು ಇದನ್ನು ಸ್ಟಿಚ್ ಮಾಡ್ಕೊಬೋದು. ಪ್ರಿನ್ಸ್ ಕಟ್ಟಿಂಗ್ ಇದು. ಪ್ರಿನ್ಸ್ ಕಟ್ ಮಾಡಿದ್ರೇ ತುಂಬ ಚೆನ್ನಾಗಾಗೋದು. ಬ್ಯಾಕ್ ಇಡಬೇಕು ನೋಡಿ ಈ ರೀತಿ. ಫ್ರಂಟಲ್ಲಿ ಡೋರಿ ಬರಬೇಕಲ್ಲ, ಹಾಗಾಗಿ ನಾವು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡುವಾಗಲೇ ಡೋರಿನ ಈ ರೀತಿ ಒಳಗಡೆಯಿಂದ ಫಿಕ್ಸ್ ಮಾಡಿಬಿಟ್ಟು ಅಟ್ಯಾಚ್ ಮಾಡಬೇಕು. ಆಗ ತುಂಬ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಬೋಟಿಕ್ ಸ್ಟೈಲಲ್ಲಿ ನಿಮ್ಮ ಬ್ಲೌಸು ಫಿಟ್ಟಿಂಗು ಸ್ಟಿಚಿಂಗು ಇರುತ್ತೆ. ಈಸಿ ಆಗ್ತಿದೆಯಾ ನಿಮಗೆ ನಾ ಹೇಳ್ಕೊಡ್ತಾ ಇರೋದು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದು ಸಹಿತ ನನಗೆ ಹೇಳಿ. ನೀವು ಐಡಿಯಾಸ್ ಕೊಟ್ಟಂಗೆ ನಮಗೆ ವೀಡಿಯೋಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನನ್ನ ವೀಡಿಯೋಸಲ್ಲಿ ತಪ್ಪಿರಲಿ ಸರಿ ಇರಲಿ ನೀವು ಕಮೆಂಟ್ ಮಾಡಬೇಕು. ಫ್ರೆಂಡ್ಸ್, ನಾನು ಸ್ಟಿಚ್ ಮಾಡ್ತಾಯಿದ್ರೆ ನನಗೆ ವಿಡಿಯೋ ಕರೆಕ್ಟಾಗಿ
ಆಗಿಲ್ಲ ಅಂದರೆ ಬೇಜಾರಾಗುತ್ತೆ. ಹಾಗಾಗಿ ನಾನು ಯಾಸ್ಮಿನ್ ಹತ್ರ ಸ್ಟಿಚ್ ಮಾಡಿಸಿ ನಾನು ನೀಟಾಗಿ ಅಂದರೆ ಸ್ಟಿಚ್ ಮಾಡೋದೆಲ್ಲ ಕರೆಕ್ಟಾಗಿ ಗೊತ್ತಾಗಬೇಕು ಅಂತ ನಾನು ಆದಷ್ಟು ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನಗೆ ಬೇರೆಯವ್ರ ವೀಡಿಯೋಸ್ ಮಾಡಿದ್ರೆ ನಂಗೆ ಅಷ್ಟು ಕರೆಕ್ಟ್ ಆಗೋಲ್ಲ. ಹಾಗೆ ನಾನು ಇವಳಿಗೆ ಸ್ಟಿಚ್ ಮಾಡೋಕ್ಕೆ ಹೇಳ್ಬಿಟ್ಟು ನಾನು ವೀಡಿಯೋಸನ್ನು ಕ್ಲೀನಾಗಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಪೂರ್ತಿ ಅರ್ಥ ಆಗಬೇಕಲ್ವ. ಅದು ನಾವೊಂದು ವೀಡಿಯೋ ನೋಡ್ತಿದ್ದೀವಿ ಅಂದರೆ ಅದರಿಂದ ನಮಗೆ ಏನಾದರೂ ಸ್ವಲ್ಪನಾದರೂ ಹೆಲ್ಪ್ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ನಾನು ಝೂಮ್ ಮಾಡಿ ಸ್ಟಿಚ್ಚನ್ನ ವೀಡಿಯೋ ಮಾಡೋದಕ್ಕೋಸ್ಕರ ಯಾಸ್ಮಿನ್ಗೆ ಸ್ಟಿಚ್ ಮಾಡೋದಕ್ಕೆ ಹೇಳಿ ನಾನು ವೀಡಿಯೋ ಮಾಡ್ತಾಯಿರ್ತೀನಿ. ನನಗೆ ಬೇರೆಯವರು ವೀಡಿಯೋ ಮಾಡಿದ್ರೆ ಅಷ್ಟು ಕರೆಕ್ಟ್ ಆಗೋದೇ ಇಲ್ಲ ನನಗೆ. ಹಾಗಾಗಿ ನಾನು ನೋಡಿ ಝೂಮ್ ಮಾಡಿ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಬೇಕು ಸ್ಟಿಚ್ ಮಾಡೋದು ಅಂದ್ಬಿಟ್ಟು ನಾನು ವೀಡಿಯೋಸ್ ಮಾಡ್ತೀನಿ. ಹಾಗಾಗಿ ನನ್ನ ವೀಡಿಯೋಸ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಅಂದರೆ ಅರ್ಥ ಆಗಬೇಕು. ಒಂದು ವೀಡಿಯೋ ನೋಡಿದ ತಕ್ಷಣ ನಮಗೆ ಕ್ಲೀನಾಗಿ ಅರ್ಥ ಆದರೆ ಮಾತ್ರ ನಾವು ಏನಾದರೂ ಟ್ರೈ ಮಾಡೋಕ್ಕೆ ಸಾಧ್ಯ ಅಲ್ವಾ. ಕೆಲವೊಂದು ವೀಡಿಯೋಸಲ್ಲಿ ಗೊತ್ತಾಗಲ್ಲ, ಏನು ಮಾಡಿದ್ರು ಅನ್ನೋದೇ ಅರ್ಥ ಆಗೋದಿಲ್ಲ. ನನಗೆ ಆ ರೀತಿ ಇಷ್ಟ ಆಗೋಲ್ಲ. ನನ್ನ ಕಟ್ಟಿಂಗ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು ಕರೆಕ್ಟಾಗಿ ವೀಡಿಯೋಸ್ ನೋಡೋ ವ್ಯೂವರ್ಸಿಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇರಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗೆ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಿದೆಯಾ, ಏನಾದರೂ ಕನ್ಫ್ಯೂಸ್ ಆಗಿದೆಯಾ ಅಂತೇಳ್ಬಿಟ್ಟು ನನಗೆ ಹೇಳಿ. ನೋಡಿ ಈಗ ಫ್ರಂಟಲ್ಲಿ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾಯಿತು. ಈಗ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಬೇಕು. ಹೇಗೆ ಅನ್ನಿಸ್ತಿದೆ, ಈಸಿ ಅನ್ನಿಸ್ತಿದೆಯಾ ಹೇಳಿ ನನಗೆ. ಇದು ಕಾಂಟ್ರಾಸ್ಟ್ ಆದರೆ ಪೈಪಿಂಗ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ಸ್ಯಾರಿ ಪೀಸು ರಾಜನಂದಿನಿ ಸ್ಯಾರಿ ಆಗಿರೋದಕ್ಕೆ ಇದರಲ್ಲಿ ಪೈಪಿಂಗ್ ಎಲ್ಲ ಮಾಡೋದಕ್ಕೆ ಅಷ್ಟು ಈಸಿಯಾಗಿ ಬರೋದಿಲ್ಲ. ಹಾಗೆ ನಾವು ಸ್ವಲ್ಪ ಅರ್ಜೆಂಟ್ಲಿ ಸ್ಟಿಚ್ ಮಾಡಿರೋದ್ರಿಂದ ನಮಗೆ ಪೈಪಿಂಗ್ ಎಲ್ಲ ಮಾಡೋದಕ್ಕೆ ಹೋಗಿಲ್ಲ. ನಾವು ಇನ್ನೊಂದು ಬ್ಲೌಸ್ಗೆ ಖಂಡಿತವಾಗ್ಲೂ ಈ ಬ್ಲೌಸನ್ನು ಕಸ್ಟಮರಿಗೆ ತೋರಿಸಿ ಕಸ್ಟಮರ್ ಬ್ಲೌಸ್ಗೆ ನಾವು ಥ್ರೆಡ್ ಪೈಪಿಂಗು ಇದೇ ರೀತಿ ಫ್ರಂಟ್ ಬೆಲ್ಟ್ ಎಲ್ಲದನ್ನೂ ಸಹಿತ ವೀಡಿಯೋಸ್ ಮಾಡಿ ಹಾಕ್ತೀವಿ. ಹಾಗೆ ನಮ್ಮ ವೀಡಿಯೋಸಿಗೆ ನೀವು ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಷ್ಟು ನಾವು ವೀಡಿಯೋಸ್ಗಳನ್ನು ಜಾಸ್ತಿ ಹೆಚ್ಚೆಚ್ಚು ಹಾಕ್ತಾ ಹೋಗ್ತೀವಿ. ನೋಡಿ ಇಷ್ಟು ರೆಡಿ ಆಯಿತು ಫ್ರಂಟ್ ಪಾರ್ಟಲ್ಲಿ. ಈಗ ನಾವು ಪ್ರಿನ್ಸ್ ಕಟ್ಟನ್ನು ಕೊಡಬೇಕು. ನೋಡಿ ಇದಕ್ಕೆ ನಾವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಬೇಕು. ಇದು ಸ್ವಲ್ಪ ಸ್ಟಿಚ್ ಮಾಡುವಾಗ ನಿಮಗೆ ಕಷ್ಟ ಅನಿಸುತ್ತೆ. ನಾನು ನೆಕ್ಸ್ಟ್ ಬ್ಲೌಸಲ್ಲಿ ಇದು ಯಾವ ರೀತಿ ನೀವು ಸ್ಟಿಚ್ ಮಾಡ್ಕೊಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಈ ಬ್ಲೌಸ್ ಸ್ವಲ್ಪ ಅರ್ಜೆಂಟ್ಲಿ ನಾವು ಸ್ಟಿಚ್ ಮಾಡಿರೋದ್ರಿಂದ ಹಾಗೆ ನಾನು ವೀಡಿಯೋಸು ಹಾಕಿದ್ದಾಗ ತುಂಬ ಜನ ಈ ವೀಡಿಯೋಸ್ ಹಾಕಿ ಅಂತ ಕಮೆಂಟ್ ಮಾಡಿದರು. ಅವರಿಗೋಸ್ಕರ ಎಷ್ಟು ಅರ್ಥ ಆಗುತ್ತೋ ಆಗಲಿ ಅಂದ್ಬಿಟ್ಟು ನಾನು ಈ ವೀಡಿಯೋಸನ್ನು ಹಾಕಿದ್ದೀನಿ. ನಿಮಗೇನಾದರೂ ಇದರಲ್ಲಿ ಕನ್ಫ್ಯೂಸ್ ಆದರೆ ಕಮೆಂಟ್ ಮಾಡಿ. ನಿಮಗೆ ಪ್ರಿನ್ಸ್ ಕಟ್ ಅದರಲ್ಲಿ ಹಚ್ಚೋದೇ ತುಂಬ ಕನ್ಫ್ಯೂಸ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಪ್ರಿನ್ಸ್ ಕಟ್ ಬ್ಲೌಸು ನನ್ನ RG ಟೈಲರಿಂಗ್ ಕ್ಲಾಸ್ ವೀಡಿಯೋದಲ್ಲಿ ಇದೆ. ಆದರೆ ಇನ್ನು ಹೆಚ್ಚೆಚ್ಚು ಪ್ರಿನ್ಸ್ ಕಟ್ ಬ್ಲೌಸು ಥ್ರೆಡ್ ಪೈಪಿಂಗ್ ಕೊಡೋದನ್ನೇ ವೀಡಿಯೋಸ್ ಮಾಡ್ತಾ ಇರ್ತೀನಿ. ನೀವು ಯಾವುದೇ ಥರದ ಕ್ಲಾಸಿಗೂ ಹೋಗದೇ ಮನೆಯಲ್ಲೇ ಕೂತ್ಕೊಂಡು ಯೂಟ್ಯೂಬ್ ನೋಡಿ ನೀವು ಸ್ಟಿಚ್ ಮಾಡ್ಬೋದು. ಆ ರೀತಿ ರ್ಯಾಂಡಮ್ ಆಗಿ ವೀಡಿಯೋಸ್ಗಳು ಬರ್ತಾ ಹೋಗುತ್ತೆ. ಈ ವಿಡಿಯೋಸನ್ನು ಯಾರಾದರೂ ಹೊಸಬ್ರು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೋಡಿರೋರೇ ಆದರೆ ನನಗೆ ಲೈಕ್ ಕೊಡಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಸನ್ನು ಪೂರ್ತಿ ಎಂಡ್ ಆಗೋವರೆಗೂ ನೋಡಿ. ಬ್ಲೌಸು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನಾನು ನಾಳೆ ಶಿವರಾತ್ರಿಗೆ ಈ ಬ್ಲೌಸನ್ನು ವೇರ್ ಮಾಡಿದಾಗ ಪೋಸ್ಟು ಸಮೇತ ಹಾಕ್ತೀನಿ. ಹಾಗೆ ಲೈವಿಗೂ ಸಹಿತ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಫ್ರೆಂಡ್ಸ್ ಏನಾಗುತ್ತೋ, ನಾಳೆ ಹಬ್ಬ ಅಲ್ವಾ. ನೋಡಿ ಈ ರೀತಿ ಪ್ರಿನ್ಸ್ ಕಟ್ಟನ್ನು ಈ ರೀತಿ ಜಾಯಿಂಟ್ ಮಾಡಿ ನೋಡಿ. ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ನಾವು ಬ್ಯಾಕು ಮತ್ತು ಸ್ಲೀವನ್ನು ಅಟ್ಯಾಚ್ ಮಾಡಿದ್ರೆ ಆಯಿತು. ನಾನೀಗ ಬ್ಯಾಕನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಬ್ಯಾಕಲ್ಲಿ ನಾವು ವಿ ಶೇಪ್ ಕಟ್ ಮಾಡಿದ್ವಿ. ವಿ ಶೇಪೇ ಇರಲಿ ಅಂದ್ಬಿಟ್ಟು ನನ್ನ ಹತ್ರ ವಿ ಶೇಪ್ ಬ್ಲೌಸ್ ಇರಲಿಲ್ಲ. ಹಾಗಾಗಿ ವಿ ಶೇಪನ್ನೇ ಕಟ್ ಮಾಡ್ಕೊಂಡ್ವಿ. ತುಂಬ ನೀಟಾಗಿ ಕೂರುತ್ತೆ ಅಂದ್ಬಿಟ್ಟು ನೀವು ಬೇರೆ ಶೇಪನ್ನು ಸಹಿತ ರೌಂಡ್ ಶೇಪ್ ಕೊಟ್ಕೊಬೋದು, ಏನೂ ಪರವಾಗಿಲ್ಲ, ಚೆನ್ನಾಗೇ ಬರುತ್ತೆ. ನೋಡಿ ಈ ರೀತಿ ಬ್ಯಾಕಲ್ಲಿ ಲೈನಿಂಗನ್ನು ಅಟ್ಯಾಚ್ ಮಾಡಬೇಕು. ಕೂಳೆ ಮೇಲೆ ಹೊಲಿಗೆ ಹಾಕಿ ಲೈನಿಂಗನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಬೇಕು. ಯಾರೆಲ್ಲ ಇದುವರೆಗೂ ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದೀರಾ, ನಮ್ಮ ಸ್ಟಿಚಿಂಗಲ್ಲೂ ಇನ್ನೂ ಏನೆಲ್ಲ ಚೇಂಜಸ್ ಮಾಡ್ಕೊಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೊಸ ಹೊಸ ಪ್ಯಾಟ್ರನ್ ಡ್ರೆಸ್ ಆಗಿರ್ಬೋದು, ಬ್ಲೌಸ್ ಆಗಿರ್ಬೋದು ನಮ್ಮ ಚಾನಲಲ್ಲಿ ಬರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ಸಹಿತ ನೋಡಿ ಸಪೋರ್ಟ್ ಮಾಡಬೇಕು. ನನ್ನ ವ್ಲಾಗ್ ಇರುತ್ತೆ ಅದರಲ್ಲೂ ಸಹಿತ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಹಾಕಬೇಕು ಅಂತ ನನ್ನ ಐಡಿಯಾಸ್ ತುಂಬ ಇದೆ. ಅದರಲ್ಲೂ ಹಾಕ್ತೀನಿ. ಯಾರೆಲ್ಲ ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ RG ಟೈಲರಿಂಗ್ ಕ್ಲಾಸ್ಗೂ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ನೋಡಿ ಫ್ರೆಂಡ್ಸ್ ಈಗ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿದೆ. ಬ್ಯಾಕು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡಾಗಿದೆ. ಈಗ ಬ್ಯಾಕ್ ಪಾರ್ಟು. ಈ ಬ್ಲೌಸನ್ನು ಹೊಲಿಯೋದಕ್ಕೆ ನಾವು ಜಸ್ಟ್
40 ನಿಮಿಷ ತೊಗೊಂಡಿದ್ದೀವಿ. ಅಷ್ಟು ಈಸಿಯಾಗಿ ಸ್ಟಿಚ್ ಮಾಡಿದ್ದೀವಿ. ಯಾಕಂದರೆ ಫ್ರಂಟಲ್ಲಿ ಬೆಲ್ಟ್ ಪಟ್ಟಿ ಇಲ್ಲ. ತುಂಬಾ ನಾವು ರಾಜನಂದಿನಿ ಸೀರೆ ತುಂಬ ಜಾರುತ್ತೇನೋ ಅಂತ ಅಂದ್ಕೊಂಡ್ವಿ, ಆದರೆ ತುಂಬ ಚೆನ್ನಾಗೇ ಸ್ಟಿಚಿಂಗಿಗೆ ಬಂತು. ನೋಡಿ, ಈಗ ಫ್ರಂಟು ಬ್ಯಾಕು ಶೋಲ್ಡರ್ ಅಟ್ಯಾಚ್ ಮಾಡಬೇಕು. ಅದಕ್ಕೂ ಮೊದಲು ಬ್ಯಾಕ್ ನಾವು ಮಡಚಿ ಸ್ಟಿಚ್ ಮಾಡ್ಕೊಳ್ಳೋಣ. ನಾರ್ಮಲ್ ಬ್ಲೌಸ್ಗಿಂತಲೂ ತುಂಬ ಈಸಿ ಅನ್ನಿಸ್ತು. ಆದರೆ ನೀವು ಸ್ಟಾರ್ಟಿಂಗಲ್ಲಿ ಕಟ್ಟಿಂಗ್ ಹೇಳಿದ್ದೀನಲ್ಲ, ಆ ರೀತಿ ಕಟ್ಟಿಂಗ್ ಮಾಡಿಕೊಂಡು ನೋಡಿಕೊಂಡು ಸ್ಟಿಚ್ ಮಾಡಿ. ಹಾಗೆಯೇ ನೀವು ಕಸ್ಟಮರ್ ಹತ್ರ ಸ್ವಲ್ಪ ಅಮೌಂಟನ್ನು ಜಾಸ್ತಿ ತೊಗೋಬೋದು. ನೀವು ಟ್ರೆಂಡ್ ಬ್ಲೌಸನ್ನು ಸ್ಟಿಚ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ. ಹಾಗೆ ಲೆಹಂಗಕ್ಕೆ ತುಂಬ ಚೆನ್ನಾಗಾಗುತ್ತೆ ಈ ಬ್ಲೌಸು. ನೋಡಿ, ಈ ರೀತಿ ಬ್ಯಾಕಲ್ಲಿ ಸ್ಟಿಚ್ ಮಾಡಿಕೊಂಡು ಮಡ್ಚ್ಕೊಳ್ಳಿ. ಹಾಗೆ ಇದೇ ಪ್ಯಾಟ್ರನ್ ಬ್ಲೌಸು ಇನ್ನೂ ನಾನು 2-3 ಬ್ಲೌಸನ್ನು ತೋರಿಸ್ತೀನಿ. ಯಾಕಂದರೆ ಒಂದು ಬ್ಲೌಸಲ್ಲಿ ಒಂದು ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಬ್ಲೌಸಲ್ಲಿ ಕರೆಕ್ಟಾಗಿ ಅರ್ಥ ಆಗುತ್ತೆ. ಹಾಗೆ ಮಧುಬಾಲ ಬ್ಲೌಸು ಸಹಿತ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ನೋಡಿ, ಈ ರೀತಿ ಶೋಲ್ಡರನ್ನು ಅಟ್ಯಾಚ್ ಮಾಡಿ ನಾವು ಅದರಲ್ಲೇ ಸ್ಯಾರಿ ಬಟ್ಟೆಯಲ್ಲೇ ಡೋರಿ ಮಾಡೋಣ ಅಂದ್ಕೊಂಡ್ವಿ. ಆದರೆ ರಾಜನಂದಿನಿ ಸೀರೆ ಆಗಿರೋದ್ರಿಂದ ಡೋರಿ ಮಾಡೋದಕ್ಕೆ ಬರೋದಿಲ್ಲ. ಲೈನಿಂಗಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಆಗಲ್ವೇನೋ ಅಂದ್ಬಿಟ್ಟು ನಾವು ಲೈನಿಂಗಲ್ಲಿ ಮಾಡಲಿಲ್ಲ. ಇದೇ ರೀತಿ ಡೋರಿನ ಕೊಟ್ವಿ. ತುಂಬ ಜನಕ್ಕೆ ಈ ಡೋರಿ ಇಷ್ಟ ಆಗಲ್ಲ. ಇಷ್ಟ ಆಗದೇ ಇರೋರು ನೀವು ಕ್ಲಾತಲ್ಲೇ ಡೋರಿನ ಮಾಡ್ಕೊಬೋದು. ನಾನು ಅರ್ಜೆಂಟ್ಲಿ ಸ್ಟಿಚ್ ಮಾಡ್ತಿದ್ದರಿಂದ ಹಾಕ್ಬಿಟ್ಟೆ ಅದನ್ನೇ. ಈಗ ಬ್ಯಾಕಲ್ಲಿ ಹುಕ್ಸ್ ಆಗಿರೋದ್ರಿಂದ ಬ್ಯಾಕ್ ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ಮಾಡ್ಕೊಬೇಕು. ಬ್ಯಾಕ್ ಹುಕ್ಸ್ ಪಟ್ಟಿನೇ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಈ ಬ್ಲೌಸಲ್ಲಿ. ನೋಡಬೇಕು, ನಾವು ಫ್ರಂಟ್ ಹುಕ್ಸನ್ನು ಟ್ರೈ ಮಾಡಬೇಕು ಈ ಬ್ಲೌಸಲ್ಲಿ. ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವಿಡಿಯೋದ ಮುಖಾಂತರ ಹಾಕ್ತೀನಿ. ಹಾಗೆ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರೋ ವ್ಯೂವರ್ಸು ಹೇಗೆ ಬರ್ತಿದೆ ನಮ್ಮ ವೀಡಿಯೋಸು, ಇನ್ನೂ ಯಾವ್ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅಂತ ಸಹಿತ ನೀವು ಹೇಳಬೇಕು. ನೋಡಿ, ಹುಕ್ಸ್ ಪಟ್ಟಿ, ರಿಂಗ್ ಪಟ್ಟಿ ನನ್ನ ಹಿಂದಿನ ವೀಡಿಯೋದಲ್ಲೆಲ್ಲ ಪ್ರತಿಯೊಂದು ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹಾಕಿದ್ದೀನಿ. ಯಾರೆಲ್ಲ ನಮ್ಮ ಹಳೆಯ ವೀಡಿಯೋಗಳನ್ನು ಚೆಕ್ ಮಾಡಿ ನೋಡಿಲ್ಲ ನೋಡಿ ಕೇಳ್ತಾ ಇರ್ತಾರೆ ಹೊಸ ವೀಡಿಯೋಕ್ಕಂದರೆ ಫಸ್ಟು ಈ ಒಂದು ವೀಡಿಯೋಕ್ಕೆ ಬಂದಿದ್ದವ್ರು ನೀವು ಸ್ಟಿಚಿಂಗ್ ಮಾಡೋದು ಯಾವುದು ಸ್ಟಿಚಿಂಗ್ ಮಾಡೋದು ಹೇಳಿ, ಸ್ಟಿಚಿಂಗ್ ಮಾಡೋದು ಹೇಳಿ ಅಂತಾರೆ. ನಾವು ಎಲ್ಲ ಥರ ಸ್ಟಿಚಿಂಗು ನಮ್ಮ ಚಾನಲಲ್ಲಿ ಹಾಕಿದ್ದೀವಿ. ತುಂಬ ವೀಡಿಯೋಸ್ ಇದೆ, ನೀವು ಚೆಕ್ ಮಾಡಿ ನೋಡ್ಕೊಬೋದು. ನಾವು ಹಾಕಿದ ವೀಡಿಯೋನೇ ಪದೇ ಪದೇ ಹಾಕ್ತಾಯಿದ್ರೆ ರಿಯೂಸ್ ಕಂಟೆಂಟ್ ಬಂದುಬಿಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಚಾನಲಲ್ಲಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಎಲ್ಲ ಥರ ವೀಡಿಯೋಸ್ ಇದೆ. ಯಾವ್ದು ವೀಡಿಯೋಸ್ ಇಲ್ಲ ಆ ವೀಡಿಯೋಸು ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಹಾಕಿದರೆ ನಾವು ಖಂಡಿತವಾಗ್ಲೂ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕೋ ಆ ರೀತಿ ವೀಡಿಯೋಸನ್ನು ಮಾಡಿ ಹಾಕ್ತೀವಿ. ಹೇಗೆ ಬಂದಿದೆ ಬ್ಲೌಸ್ ಫ್ರೆಂಡ್ಸ್. ಈಗ ಸ್ಲೀವ್ ಅಟ್ಯಾಚ್ ಆದಮೇಲೆ ನಾನು ಈಗ ಬ್ಲೌಸನ್ನು ತೋರಿಸ್ತೀನಿ. ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನೇ ಕನ್ಫ್ಯೂಷನ್ ಇದ್ದರೂ ಡೌಟ್ ಇದ್ದರೂ ನನಗೆ ಕಮೆಂಟ್ ಮಾಡಿ. ಹಾಗೆ ಈ ಬ್ಲೌಸ್ ವೇರ್ ಮಾಡಿದಾಗ ನಾಳೆ ಪೋಸ್ಟ್ ಹಾಕ್ತೀನಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ಈ ಬ್ಲೌಸನ್ನು ನೀವು ಯಾರೆಲ್ಲ ಸ್ಟಿಚ್ ಮಾಡ್ಕೋಬೇಕು ಅಂದಿರ್ತೀರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಟ್ರೈ ಮಾಡಿ ಹೊಲೀರಿ, ಕಸ್ಟಮರ್ ಹತ್ರ ಇಷ್ಟು ಅಮೌಂಟ್ ಅಂತ ಇಸ್ಕೊಳ್ಳಿ. ಆಗ ನಿಮಗೆ ಕೆಲಸಕ್ಕೂ ಡಿಮ್ಯಾಂಡ್ ಬರುತ್ತೆ, ಹಾಗೆ ಬಟ್ಟೆನೂ ತುಂಬ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಾನು ಇನ್ನೂ 2-3 ಬ್ಲೌಸು ಇದೇ ರೀತಿ ಪ್ಯಾಟ್ರನಲ್ಲಿ ಹೇಳ್ಕೊಡ್ತೀನಿ. ಹಾಗೆ ಮಧುಬಾಲ ಬ್ಲೌಸು ಹೇಳ್ಕೊಡ್ತೀನಿ. ಹಾಗೆ ನಾರ್ಮಲ್ ಬ್ಲೌಸಲ್ಲೂ ಏನಾದರೂ ಡೌಟ್ಸ್ ಇದ್ದರೂ ಸಹಿತ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಬಾಯ್.